ನಮಸ್ಕಾರ ಸ್ನೇಹಿತರೆ. ಹಿಂದೂ ದೇವಸ್ಥಾನಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರೋದು ಯಾಕೆ? ಬ್ರಿಟಿಷರು ಈ ರೂಲ್ಸ್ ಜಾರಿಗೆ ತಂದಿದ್ದು ಯಾಕೆ? ಅದನ್ನು ಸ್ವಾತಂತ್ರ್ಯ ಬಂದ ಬಳಿಕವೂ ಮುಂದುವರೆಸಿದ್ದು ಯಾಕೆ? ಉಳಿದ ಧರ್ಮಗಳ ಧಾರ್ಮಿಕ ಕೇಂದ್ರಗಳ ಮೇಲೆ ಸರ್ಕಾರದ ಕಂಟ್ರೋಲ್ ಕಂಡು ಬರಲ್ಲ, ಅದಕ್ಕೆ ಏನು ಕಾರಣ? ಕರ್ನಾಟಕದಲ್ಲಿ ಈ ರೂಲ್ಸ್ ಜಾರಿಗೆ ಬಂದಿದ್ದು ಯಾವಾಗ? ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಬನ್ನಿ ಈಗ ಶುರು ಮಾಡೋಣ. ಹಿಂದೂ ದೇವಸ್ಥಾನಗಳಿಗೆ ಹೋಗೋ ಪ್ರತಿಯೊಬ್ಬ ಭಕ್ತರು ಕಾಣಿಕೆ ಹಾಕದೆ ಬರುವುದಿಲ್ಲ. ಪ್ರತಿಯೊಬ್ಬರು ಲೈಫಲ್ಲಿ ಹರಕೆ ಅಂತಲೋ, ಕಾಣಿಕೆ ಅಂತಲೋ, ದಾನ ಅಂತಲೋ, ಭಕ್ತಿ ಅಂತಲೋ ದೇವಸ್ಥಾನದಲ್ಲಿ ಇಡುವ ಆ ಡಬ್ಬಿಗೆ, ಕಾಣಿಕೆ ಡಬ್ಬಿಗೆ ದುಡ್ಡನ್ನ ಹಾಕೇ ಇರ್ತಾರೆ. ತುಂಬಾ ಜನ ಅಂದ್ಕೊಳ್ಬಹುದು ಈ ದುಡ್ಡು ದೇವಸ್ಥಾನಕ್ಕೆ ಹೋಗುತ್ತೆ, ದೇವಸ್ಥಾನದವರು ಆ ದುಡ್ಡನ್ನ ದೇವಸ್ಥಾನವನ್ನ ಮತ್ತಷ್ಟು ಡೆವಲಪ್ ಮಾಡೋಕೆ, ಧಾರ್ಮಿಕ ಕಾರ್ಯಗಳಿಗೆ ಯೂಸ್ ಮಾಡ್ತಾರೆ, ದೇವರಿಗೆ ಹಾಕ್ತಿರೋ ದುಡ್ಡದು ಅಂತ ಅಂದುಕೊಳ್ಳಬಹುದು. ವರದಿಗಳ ಪ್ರಕಾರ ದೇಶದಲ್ಲಿ 6.5 ಲಕ್ಷ ದೇವಸ್ಥಾನಗಳಿವೆ. ನೀವು ನಂಬಲ್ಲ, ಇವುಗಳಲ್ಲಿ 4 ಲಕ್ಷ ದೇವಸ್ಥಾನಗಳನ್ನ ಸರ್ಕಾರವೇ ಕಂಟ್ರೋಲ್ ಮಾಡ್ತಾ ಇದೆ. ಆಶ್ಚರ್ಯ ಆಗ್ಬೋದು ನಿಮಗೆ. ಈ 6.5 ಲಕ್ಷ ದೇವಸ್ಥಾನಗಳ ಪೈಕಿ 4 ಲಕ್ಷ ದೇವಸ್ಥಾನಗಳನ್ನ ನಮ್ಮ ದೇಶದ ಆಯಾ ರಾಜ್ಯ ಸರ್ಕಾರಗಳೇ ಕಂಟ್ರೋಲ್ ಮಾಡ್ತಾ ಇವೆ. ಹಾಗಿದ್ರೆ ದೇವಸ್ಥಾನಗಳ ಮೇಲೆ, ದೇವರಿದ್ದಾರೆ ಅಂತ ಜನ ಹೋಗಿ ಕೈ ಮುಗಿಯೋ ಜಾಗಗಳ ಮೇಲೆ ಜನರಿಂದ ಆಯ್ಕೆಯಾಗಿ ಹೋಗೋ ಜನಪ್ರತಿನಿಧಿಗಳು, ಅವ್ರು ರಚಿಸೋ ಸರ್ಕಾರಗಳು, ಅವರ ಕಂಟ್ರೋಲ್ ಬಂದಿದ್ದು ಹೇಗೆ? ದೇವರ ಸ್ಥಾನಗಳನ್ನೂ ಅವರು ನಿಯಂತ್ರಿಸುವಂತೆ ಆಗಿದ್ದು ಹೇಗೆ? ಅಷ್ಟು ಪವರ್ಫುಲ್ ಹೇಗಾದ್ರು ಅವರು ಸರ್ಕಾರದವರು ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ಕೆದಕಿ ನೋಡಬೇಕು. ಅದನ್ನೇ ಚೆಕ್ ಮಾಡ್ತಾ ಹೋಗೋಣ ಬನ್ನಿ. ಪ್ರಾಚೀನ ಕಾಲದಲ್ಲಿ ಮಂದಿರ ಸಂಪತ್ತು. ಸ್ನೇಹಿತರೆ, ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ದೇವಸ್ಥಾನ, ಮಠ, ಆಶ್ರಮಗಳ ಪರಂಪರೆ ಇದೆ. ಭರತಖಂಡದಲ್ಲಿ ಬಂದ ರಾಜರೆಲ್ಲರೂ ಕೂಡ ದೇವಸ್ಥಾನಗಳಿಗೆ ದೊಡ್ಡ ಮಟ್ಟದಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಬಂದಿದ್ದಾರೆ, ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಜನ ಕೂಡ ಅದೇ ರೀತಿ ದೇವಸ್ಥಾನಗಳಿಗೆ, ಮಠ ಮಾನ್ಯಗಳಿಗೆ ದುಡ್ಡು ಕೊಡ್ತಾ ಬಂದಿದ್ದಾರೆ. ದಾನ, ದೇಣಿಗೆ, ಕಾಣಿಕೆ, ಹರಕೆ ಹೀಗೆ ಎಷ್ಟಾಗುತ್ತಷ್ಟು ಕೊಡ್ತಾ ಬಂದಿದ್ದಾರೆ. ಆ ದುಡ್ಡನ್ನ ಆ ದೇವಸ್ಥಾನದ್ದೇ ಅಭಿವೃದ್ಧಿಗೆ, ಧಾರ್ಮಿಕ ಕಾರ್ಯಗಳಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕಾರ್ಯಗಳಿಗೆ ಬಳಸಬೇಕು ಅನ್ನೋದು ಪರಂಪರೆ, ಸಂಸ್ಕೃತಿ. ಆ ರೀತಿ ಮಾಡ್ತಾ ಬರಲಾಗಿತ್ತು. ಧರ್ಮಛತ್ರಗಳು, ಅನಾಥಾಶ್ರಮ, ಗುರುಕುಲ ಹೀಗೆ ಹಲವು ಕೆಲಸಗಳಿಗೆ ದೇವಸ್ಥಾನದ ದುಡ್ಡನ್ನು ಬಳಕೆ ಮಾಡಲಾಗ್ತಿತ್ತು. ಅದೇ ರೀತಿ ದೇವಸ್ಥಾನದಲ್ಲೂ ಅಪಾರ ಸಂಪತ್ತನ್ನು ಕೂಡಿಡ್ತಾ ಇದ್ರು. ಇನ್ನು ಕೆಲ ಕಡೆ ರಾಜರು ತಮ್ಮ ಸಂಪತ್ತು ಕದ್ದಿಡೋಕೆ ಅಂತಲೇ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ನೀವು ಕೇಳಿರ್ಬೋದು. ಇನ್ನೂ ಒಂದು ವಿಚಾರ ಅಂದರೆ ಮಂದಿರಗಳ ಮೇಲೆ ರಾಜರ ಕಂಟ್ರೋಲ್ ಇರ್ತಾ ಇರಲಿಲ್ಲ. ಇಷ್ಟೆಲ್ಲ ರಾಜರು ಸಪೋರ್ಟ್ ಮಾಡ್ತಾ ಇದ್ರು, ಆ ದೇಗುಲಗಳನ್ನು ರಾಜರು ಖುದ್ದು ತಾವು ನಿಯಂತ್ರಿಸ್ತಾ ಇರಲಿಲ್ಲ. ಬದಲಾಗಿ ರಾಜರೇ ಸಲಹೆ ಸೂಚನೆಗಳು ಬೇಕು ಅಂತ ಬಂದಾಗ ಧಾರ್ಮಿಕ ಮುಖಂಡರುಗಳು ಅಥವಾ ಧರ್ಮ ಗುರುಗಳು ಅಥವಾ ಧಾರ್ಮಿಕ ಪಂಡಿತರಿಂದ ಸಲಹೆಗಳನ್ನು ಪಡಿತಾ ಇದ್ರು. ಆ ರೀತಿಯ ಈಕ್ವೇಷನ್ ಇತ್ತು. ಲೂಟಿಕೋರರು ಬ್ರಿಟಿಷರಿಂದ ಮಂದಿರ ಲೂಟಿ, ಸಂಪತ್ತಿನಿಂದ ತುಳುಕ್ತಾ ಇದ್ದ ದೇವಸ್ಥಾನಗಳ ಮೇಲೆ ವಿದೇಶಿ ದಾಳಿಕೋರರ ಕಣ್ಬೀಳೋಕೆ ಶುರುವಾಯಿತು. ನಂತರ ಒಬ್ಬರಾದ್ಮೇಲೊಬ್ಬರು ಬಂದು ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ರು. ನಂತರ ಬಂದ ಬ್ರಿಟಿಷರ ಕಣ್ಣು ಕೂಡ ದೇವಸ್ಥಾನಗಳ ಮೇಲೆ ಬಿತ್ತು. ಅವರು ಡೈರೆಕ್ಟ್ ಆಗಿ ದಾಳಿಕೋರರಂತೆ ಬಂದು ನುಗ್ಗಿ ಲೂಟಿ ಮಾಡಲಿಲ್ಲ, ಡೆಮಾಲಿಷನ್ಗಳನ್ನು ಮಾಡಲಿಲ್ಲ ಟೆಂಪಲ್ ಬ್ರಿಟಿಷರು. ಬದಲಾಗಿ ಕಾನೂನಿನ ಕೈಗಳನ್ನು ದೇವಸ್ಥಾನದ ಒಳಗಡೆ ಚಾಚಿದ್ರು ಬ್ರಿಟಿಷರು. 1810ರಿಂದ 1817ರವರೆಗೆ ಬ್ರಿಟಿಷರು ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡೋಕೆ ಅಂತಲೇ ಹಲವು ಕಾನೂನುಗಳನ್ನು ಜಾರಿಗೆ ತಂದರು. ಇದರಲ್ಲಿ ಮದ್ರಾಸ್ ರೆಗ್ಯುಲೇಷನ್ ಆಕ್ಟ್ 1817 ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಬ್ರಿಟಿಷರು ಯಾಕೆ ಕಾನೂನು ತಂದ್ರು ಅಂತ ಕೇಳಿದಾಗ ಸಾಕಷ್ಟು ರೀತಿಯಲ್ಲಿ ತರ್ಕವನ್ನು ಮುಂದಿಡಲಾಗುತ್ತೆ, ವಿಶ್ಲೇಷಣೆ ಮಾಡಲಾಗುತ್ತೆ. ಅವರಿಗೆ ದೇವಸ್ಥಾನಗಳಲ್ಲಿದ್ದ ದುಡ್ಡು ಬೇಕಾಗಿತ್ತು, ಧಾರ್ಮಿಕತೆಯನ್ನು ಕಂಟ್ರೋಲ್ ಮಾಡಿದ್ರೆ ಪೊಲಿಟಿಕಲ್ ಕಂಟ್ರೋಲ್ ಕೂಡ ಬರುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು, ಜೊತೆಗೆ ಕ್ರೈಸ್ತ ಧರ್ಮವನ್ನು ಹರಡೋ ಉದ್ದೇಶ ಕೂಡ ಇತ್ತು. ಈ ರೀತಿ ನಾನಾ ತರ್ಕವನ್ನು ಮುಂದಿಡಲಾಗುತ್ತೆ. ಒಟ್ಟಲ್ಲಿ ಇದರಲ್ಲಿ ಯಾವ ತರ್ಕವನ್ನು ಬೇಕಾದರೂ ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು, ಅವರವರ ವಿವೇಚನೆಗೆ ತಕ್ಕ ಹಾಗೆ. ಆದರೆ ಮದ್ರಾಸ್ ರೆಗ್ಯುಲೇಷನ್ ಆಕ್ಟ್ 1817 ಅಂತೂ ಬಂತು. ಇದು ತುಂಬ ಮುಖ್ಯ ಆಗುತ್ತೆ. ಉತ್ತರ ಭಾರತದ ದೇವಸ್ಥಾನಗಳು ಲೂಟಿಕೋರರ ದಾಳಿಗೆ ಆಲ್ರೆಡಿ ತುತ್ತಾಗಿ ಬಡವಾಗಿದ್ವು. ಆದರೆ ದಕ್ಷಿಣದ ದೇವಸ್ಥಾನಗಳಲ್ಲಿ ಇನ್ನೂ ಸಂಪತ್ತು ದೊಡ್ಡ ಪ್ರಮಾಣದಲ್ಲಿತ್ತು. ಹೀಗಾಗಿ ಕಾನೂನು ಮೂಲಕ ದೇವಸ್ಥಾನಗಳ ಮೇಲ್ವಿಚಾರಣೆ ಹೆಸರಲ್ಲಿ ಬ್ರಿಟಿಷರು ಒಳಗ್ನುಗ್ಗಿದ್ರು. ಆದರೆ ಅಂದಿನ ಭಾರತದಲ್ಲೇ ದೊಡ್ಡ ವಿರೋಧವೂ ಶುರುವಾಯಿತು.
ದೇಗುಲಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು. ಬ್ರಿಟಿಷರು ಹಿಂದೂ ಧರ್ಮವನ್ನ ಫಾಲೋ ಮಾಡೋರಲ್ಲ, ಹೆಚ್ಚಿನ ಬ್ರಿಟಿಷರು ಕ್ರೈಸ್ತರು. ಹಾಗಿರ್ಬೇಕಾದ್ರೆ ಅವರು ದೇವಸ್ಥಾನ ನಡೆಸೋದ, ಕಂಟ್ರೋಲ್ ಮಾಡೋದ ಯಾಕೆ ಅನ್ನೋ ಗಲಾಟೆ ಆವಾಗ ಕೂಡ ಶುರುವಾಗಿತ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 Sands ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $1,43,500 ಮಾತ್ರ. 3 ಕಂಟ್ರೀಸ್ 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪೂರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, ಟ್ರಾವೆಲ್ ಇನ್ಶೂರೆನ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಂದಿರ ಕಂಟ್ರೋಲ್ಗೆ ಹೊಸ ರೂಪ. ಬ್ರಿಟಿಷರ ಇಂಟರ್ಫಿಯರೆನ್ಸ್ಗೆ ವಿರೋಧ ವ್ಯಕ್ತವಾಗಿದ್ರಿಂದ ಹಲವು ಕಾನೂನುಗಳನ್ನ ವಾಪಸ್ ತಗೊಳ್ಬೇಕಾಯಿತು. ಆದರೂ ಸುಮ್ಮನಾಗದ ಬ್ರಿಟಿಷರು 1863ರಲ್ಲಿ ರಿಲಿಜಿಯಸ್ ಎಂಡೋಮೆಂಟ್ಸ್ ಆಕ್ಟ್ ಅನ್ನ ಜಾರಿಗೆ ತಂದರು. ಈ ಕಾನೂನು ಮೂಲಕ ಕಮಿಟಿ ಟ್ರಸ್ಟ್ಗಳನ್ನ ಸ್ಥಾಪಿಸಿದ ಬ್ರಿಟಿಷರು ಅವರ ಕೈಗೆ ಮಂದಿರಗಳ ಕಂಟ್ರೋಲ್ ಕೊಟ್ಟರು. ಅಂದ್ರೆ ಇಂಡೈರೆಕ್ಟ್ ಆಗಿ ದೇವಸ್ಥಾನಗಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರು. 1925ರವರೆಗೆ ಹೀಗೆ ಮುಂದುವರಿಯಿತು. ನಂತರ ಮದ್ರಾಸ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಜಾರಿಗೆ ತರಲಾಯಿತು. ಇಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಿಂದ ವಿರೋಧ ವ್ಯಕ್ತ ಆಯಿತು ಆ ಟೈಮ್ನಲ್ಲಿ. ಹಾಗಾಗಿ ಮುಸ್ಲಿಮರನ್ನ ಮತ್ತು ಕ್ರಿಶ್ಚಿಯನ್ನರನ್ನ ಈ ಆಕ್ಟ್ ನಿಂದ ಕೈಬಿಡೋಕೆ ನಿರ್ಧಾರ ಮಾಡಲಾಯಿತು. ಈ ನಡುವೆ 1925ರಲ್ಲಿ ಸಿಖ್ಖರಿಗೂ ಸಪರೇಟ್ ಆಗಿ ಸಿಖ್ ಗುರುದ್ವಾರ ಆಕ್ಟ್ ಜಾರಿಗೆ ತಂದರು. ಅಲ್ಲೂ ಸರ್ಕಾರದ ಕಂಟ್ರೋಲ್ ಏನಿರಲಿಲ್ಲ. ಸೊ ಈ ರೀತಿ ಸಿಖ್, ಕ್ರೈಸ್ತ, ಮುಸ್ಲಿಂ, ಜೈನ, ಬೌದ್ಧ ಎಲ್ಲ ಧರ್ಮದವರನ್ನ ಹೊರಗಿಟ್ಟು 1927ರಲ್ಲಿ ಮದ್ರಾಸ್ ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ಸ್ ಆಕ್ಟ್ ಅನ್ನ ಬ್ರಿಟಿಷರು ಜಾರಿಗೆ ತಂದರು. ಸ್ವಾತಂತ್ರ್ಯ ನಂತರ ಆಗಿದ್ದೇನು? ಸ್ವಾತಂತ್ರ್ಯ ಬಂದ ಮೇಲೂ ಇದು ಬದಲಾಗಲಿಲ್ಲ. ದೇವಸ್ಥಾನಗಳ ಮೇಲೆ ಬ್ರಿಟಿಷರ ಕಂಟ್ರೋಲ್ ಹೋಗಿ ಸರ್ಕಾರದ ಕಂಟ್ರೋಲ್ ಬಂತು. 1951ರಲ್ಲೇ ಮದ್ರಾಸ್ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಜಾರಿಗೆ ಬಂತು. ಇದನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಹೀಗಾಗಿ 1956ರಲ್ಲಿ ಅಂದಿನ ನೆಹರು ಸರ್ಕಾರ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಜಾರಿಗೆ ತಗೊಂಬಂತು. ಇದಾದ್ಮೇಲೆ ವಿವಿಧ ರಾಜ್ಯಗಳು ಕೂಡ ಇದರ ಆಧಾರದಲ್ಲಿ ತಮಗೆ ಬೇಕಾದಂತೆ ಕಾನೂನನ್ನ ರೂಪಿಸ್ತಾ ಹೋದ್ವು. ಹಿಂದೂ ದೇವಸ್ಥಾನಗಳ ಮೇಲಿನ ಕಂಟ್ರೋಲ್, ಸರ್ಕಾರದ ಕಂಟ್ರೋಲ್ ಮುಂದುವರಿತು. ದೇವಸ್ಥಾನದ ನಿರ್ವಹಣೆ, ಭದ್ರತೆ, ಮೇಲ್ವಿಚಾರಣೆ, ಲೆಕ್ಕಾಚಾರ, ಸಿಬ್ಬಂದಿ ನೇಮಕ ಎಲ್ಲದರಲ್ಲೂ ಸರ್ಕಾರಕ್ಕೆ ಪವರ್ ಕಂಟಿನ್ಯೂ ಆಯಿತು. ಕರ್ನಾಟಕದಲ್ಲಿ ಈ ಕಾನೂನು ಹೇಗಾಯಿತು? ಕರ್ನಾಟಕದಲ್ಲಿ 1997ರವರೆಗೆ ಇಂಥ ಒಂದು ಗಟ್ಟಿ ಕಾನೂನೇ ಇರಲಿಲ್ಲ. ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಕಾನೂನುಗಳು ಜಾರಿಯಲ್ಲಿದ್ವು. ದಿ ಕರ್ನಾಟಕ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆಕ್ಟ್ 1927, ದಿ ಮದ್ರಾಸ್ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ 1951, ದಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ 1950, ದಿ ಕೂರ್ಗ್ ಟೆಂಪಲ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ 1956. ಹೀಗೆ ಹಲವು ಭಾಗಗಳಲ್ಲಿ ಬೇರೆ ಬೇರೆ ಕಾನೂನು ಮೂಲಕ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡಲಾಗ್ತಾ ಇತ್ತು. ಹೀಗಾಗಿ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ 1997ರಲ್ಲಿ ದಿ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಜಾರಿಗೆ ತರಲಾಯಿತು. ಕಾಲ ಕಳೆದಂತೆ ಇದಕ್ಕೆ ಹಲವು ತಿದ್ದುಪಡಿಗಳನ್ನು ಕೂಡ ಮಾಡಲಾಯಿತು. ರಾಜ್ಯದ ಮುಜರಾಯಿ ದೇವಸ್ಥಾನಗಳೆಷ್ಟು? ಕರ್ನಾಟಕದಲ್ಲಿ 34,563 ದೇವಸ್ಥಾನಗಳು ಸರ್ಕಾರದ ಕಂಟ್ರೋಲ್ನಲ್ಲಿದ್ದಾವೆ. ಇವುಗಳಿಂದ ವರ್ಷಕ್ಕೆ 1,000 ಕೋಟಿಗೂ ಅಧಿಕ ಆದಾಯ ಹರಿದು ಬರುತ್ತೆ. ಈ ಆದಾಯದಲ್ಲಿ 60% ದೇವಸ್ಥಾನದ ನಿರ್ವಹಣೆ, ಜೀರ್ಣೋದ್ಧಾರ, ಸಿಬ್ಬಂದಿ ಸಂಬಳಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದು ಸರ್ಕಾರದ ಮಾತು. ಆದರೆ ಇದಕ್ಕೆ ಸ್ಪಷ್ಟವಾದ ಲೆಕ್ಕ ಇಲ್ಲ. ರಾಜ್ಯದ ದೇವಸ್ಥಾನಗಳನ್ನ ಇನ್ಕಮ್ ಆಧಾರದ ಮೇಲೆ 3 ವಿಭಾಗ ಮಾಡಲಾಗಿದೆ. ಅದರಂತೆ ಎ ವಿಭಾಗದಲ್ಲಿ ಅತಿ ಹೆಚ್ಚು ಆದಾಯ ತರುವ 205 ದೇವಸ್ಥಾನಗಳು ಬರ್ತವೆ. ಬಿ ವಿಭಾಗದಲ್ಲಿ 193 ಮಂದಿರಗಳಿದ್ರೆ, ಸಿ ವಿಭಾಗದಲ್ಲಿ ಕಮ್ಮಿ ಆದಾಯದ 34,565 ದೇವಸ್ಥಾನಗಳಿವೆ. ಇನ್ನು ದಿ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಅಡಿಯಲ್ಲೇ ರಾಜ್ಯ ಧಾರ್ಮಿಕ ಪರಿಷತ್ತು ಮತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಇದು ಎಲ್ಲ ದೇವಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡೋ ಕೆಲಸ ಮಾಡುತ್ತೆ. ದೇವಸ್ಥಾನಗಳಿಂದ ಬರೋ ದುಡ್ಡನ್ನು ದೇಗುಲಗಳ ನಿರ್ವಹಣೆಗೆ ಬಳಸಬೇಕು, ಬೇರೆ ಕಾರ್ಯಗಳಿಗೆ ಬಳಸುವ ಹಾಗಿಲ್ಲ. ಹೀಗಾಗಿ ಹೆಚ್ಚು ಇನ್ಕಮ್ ಇರೋ ದೇಗುಲಗಳಿಂದ ಟ್ಯಾಕ್ಸ್ ರೂಪದಲ್ಲಿ ಸಾಮಾನ್ಯ ನಿಧಿಯನ್ನು ಸಂಗ್ರಹಿಸಲಾಗುತ್ತೆ. ಆ ದುಡ್ಡನ್ನು ಕಡಿಮೆ ಆದಾಯ ಇರೋ ದೇಗುಲಗಳ ನಿರ್ವಹಣೆಗೆ ನೀಡಲಾಗುತ್ತೆ. ಈ ಕೆಲಸವನ್ನು ಧಾರ್ಮಿಕ ಪರಿಷತ್ತು ಮಾಡಬೇಕು.
ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಈ ಟ್ಯಾಕ್ಸ್ ಅನ್ನೇ ಜಾಸ್ತಿ ಮಾಡೋಕೆ ಹೋಗಿ ವಿವಾದ ಉಂಟಾಗಿತ್ತಲ್ಲ. ಈ ರೀತಿ ವಸೂಲಿ ಮಾಡಲಾದ ಸಾಮಾನ್ಯ ನಿಧಿಯನ್ನ ಸರ್ಕಾರ ಬೇರೆ ಧರ್ಮಗಳ ಉದ್ಧಾರಕ್ಕೆ ಬಳಸುತ್ತೆ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪಿಸಿತ್ತು. ಆದರೆ ಸರ್ಕಾರ ಇವೆಲ್ಲ ಸುಳ್ಳು ಹೇಳ್ತಿದ್ದಾರೆ ಬಿಜೆಪಿಯವರು. ಆ ದುಡ್ಡನ್ನು ನಾವು ಹಿಂದೂಗಳದ್ದೇ ಬಡ ದೇವಸ್ಥಾನಗಳ ಬೇರೆ ದೇವಸ್ಥಾನಗಳ ನಿರ್ವಹಣೆಗೆ ಬಳಸ್ತೀವಿ ಅಷ್ಟೇ ಅಂತ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು. ಸರ್ಕಾರದ ಕಂಟ್ರೋಲ್ಗೆ ಕಾರಣಗಳೇನು? ಸ್ನೇಹಿತರೆ, ಪ್ರಶ್ನೆಗೆ ಹಲವು ರೀತಿಯಲ್ಲಿ ಉತ್ತರವನ್ನ ಕೊಡಬಹುದು. ಪ್ರತಿಯೊಬ್ಬರಿಗೂ ಒಂದೊಂದು ಉತ್ತರ ಪ್ರಿಯ ಆಗಬಹುದು. ಹೇಳ್ತಾ ಹೋಗ್ತೀವಿ ನೋಡಿ. ಉದಾಹರಣೆಗೆ, ಸ್ವಾತಂತ್ರ್ಯಕ್ಕೂ ಮುನ್ನ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಬ್ರಿಟಿಷರು. ಅದಕ್ಕಿಂತ ಮುಂಚೆ ವಿದೇಶಿ ದಾಳಿಕೋರರು ಬಂದು ಲೂಟಿ ಮಾಡಿದ್ದು ದುರಾಸೆಯಿಂದಲೇ. ಅದಾದಮೇಲೆ ಬ್ರಿಟಿಷರು ಕೈ ಹಾಕಿದ್ದು ಕೂಡ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿರೋ ದುಡ್ಡಿನ ಆಸೆ ಮೇಲೆ ಏನೋ ಆರೋಪವನ್ನು ನಾವು ಮಾಡ್ಬೋದು. ಆದರೆ ಈಗ ಸ್ವತಂತ್ರ ಭಾರತ ಅಲ್ವಾ, ಯಾಕೆ ಕಂಟ್ರೋಲ್ ಮಾಡಲಾಗುತ್ತೆ? ಬೇರೆ ಧರ್ಮಗಳನ್ನು ಬಿಟ್ಟು ಕೇವಲ ಹಿಂದೂ ಧರ್ಮವನ್ನು ಮಾತ್ರ, ಆ ಧಾರ್ಮಿಕ ಸ್ಥಳಗಳನ್ನು ಮಾತ್ರ ಯಾಕೆ ಕಂಟ್ರೋಲ್ ಮಾಡಲಾಗುತ್ತೆ ಅಂತ ಕೆಲವರು ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೂ ಕೂಡ ಒಂದಷ್ಟು ಲಾಜಿಕಲ್ ಆನ್ಸರ್ಸನ್ನು, ಉತ್ತರವನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡೋಕೆ ಎಲ್ಲರೂ ಒಪ್ಪಿಕೊಳ್ಳೋ, ಪ್ರತಿಯೊಬ್ಬರು ಅಗ್ರಿ ಮಾಡೋ ಮಂಡಳಿಗಳು, ಕಮಿಟಿಗಳು ಇಲ್ಲ. ಜೊತೆಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲು ಕೀಳಿನ ಹೊಲಸು ಇದೆ. ಮೇಲೆ, ಮಧ್ಯ, ಕೆಳಗೆ ಅಂತೆಲ್ಲ ಸೆಗ್ರಿಗೇಷನ್ ಮಾಡಿಕೊಂಡು ಸಮಾಜವನ್ನು ಒಡೆದು ಹಾಕಿಟ್ಕೊಂಡಿದ್ದಾರೆ. ಅದರಲ್ಲಿ ದೇವರ ಮೇಲೆ ನಂಬಿಕೆ ಇರೋ ಒಂದಷ್ಟು ಮನುಷ್ಯರಿಗೆ ಇನ್ನೊಂದಷ್ಟು ಮನುಷ್ಯರು ನೀವು ಬರಂಗಿಲ್ಲ ಒಳಗಡೆ ಅಂತ ಹೇಳಿ ಬ್ಲಾಕ್ ಮಾಡ್ತಿರೋದು ಮೊದಲಿಂದಲೂ ಕೂಡ ನಡ್ಕೊಂಡ್ ಬರ್ತಾ ಇತ್ತು. ಇವತ್ತಿಗೂ ಕೂಡ ಪೂರ್ತಿ ಅದು ಹೋಗಿಲ್ಲ. ಹೀಗಾಗಿ ಈ ಅಸಮಾನತೆ ಹೋಗಲಾಡಿಸೋಕೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ತು ಅಂತಲೂ ಲಾಜಿಕ್ ಅನ್ನ ಕೊಡ್ಬೋದು ಇಲ್ಲಿ. ಜೊತೆಗೆ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದ ಅಪಾರ ಪ್ರಮಾಣದ ಸಂಪತ್ತು ದುರ್ಬಳಕೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರ ಅಂದ್ರೆ ಯಾರು? ಜನರಿಂದ ಆಯ್ಕೆಯಾಗಿರುವಂತ ಒಂದು ಪ್ರತಿನಿಧಿಗಳ ಕೂಟ ಅಲ್ವಾ. ಸೊ ಜನರ ಕಂಟ್ರೋಲ್ನಲ್ಲೇ ಇಂಡೈರೆಕ್ಟ್ ಆಗಿದ್ರೆ ಒಳ್ಳೆಯದು ಅನ್ನೋ ಲಾಜಿಕ್ ಅನ್ನ ಕೂಡ ಮುಂದಿಡಲಾಯಿತು. ಜೊತೆಗೆ ಹಿಂದೂ ಧರ್ಮ ಭಾರತದಲ್ಲಿ ಅತಿ ದೊಡ್ಡ ಧರ್ಮವಾಗಿರೋದ್ರಿಂದ ಪ್ರತಿ ದೇವಸ್ಥಾನಗಳು, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳು, ಅಲ್ಲಿ ಹಬ್ಬಗಳಾದಾಗ ಅಥವಾ ಧಾರ್ಮಿಕ ಚಟುವಟಿಕೆಗಳಾದಾಗ ಬೃಹತ್ ಪ್ರಮಾಣದಲ್ಲಿ ಭಕ್ತ ಸಾಗರವೇ ಹರಿದು ಬರೋದ್ರಿಂದ ಸೆಕ್ಯೂರಿಟಿ, ಮ್ಯಾನೇಜ್ಮೆಂಟ್, ಭದ್ರತೆ ಇದೆಲ್ಲವೂ ಕೂಡ ಟೋಟಲ್ ಆಗಿ ಅದು ಖಾಸಗಿಯವರಿಂದ ಸಾಧ್ಯವಿಲ್ಲ, ಸರ್ಕಾರವೇ ಬರಬೇಕಾಗತ್ತೆ ಅನ್ನೋ ಲಾಜಿಕನ್ನು ಕೂಡ ಕೊಡಲಾಯಿತು. ಇವುಗಳ ಜೊತೆಗೆ ಉತ್ತಮ ಆಡಳಿತ ಮತ್ತು ನಿರ್ವಹಣೆಯ ಅಗತ್ಯತೆ ಇದೆ ಅನ್ನೋ ಕಾರಣಗಳನ್ನೆಲ್ಲ ಕೊಟ್ಟು ಸರ್ಕಾರ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡೋಕೆ, ಮೇಲ್ವಿಚಾರಣೆ ನಡೆಸೋಕೆ ಶುರು ಮಾಡ್ತು. ಟೆಂಪಲ್ ಕಂಟ್ರೋಲ್ಗೆ ವಿರೋಧ ಯಾಕೆ? ಭಾರತ ಜಾತ್ಯತೀತ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ. ಹೀಗಿರುವಾಗ ಹಿಂದೂ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಯಾವ ರೀತಿ ಸೆಕ್ಯುಲರ್ ಆಗುತ್ತೆ ಅನ್ನೋದು ಹಿಂದೂಗಳ ಪ್ರಶ್ನೆ. ಅದೇ ರೀತಿ ಸಮಾನತೆ ಬಗ್ಗೆ ಸಂವಿಧಾನದಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಹಿಂದೂಗಳ ದೇವಸ್ಥಾನಗಳ ಮೇಲೆ ಮಾತ್ರ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಉಳಿದ ಧರ್ಮೀಯರ ಧಾರ್ಮಿಕ ಸ್ಥಳಗಳ ಮೇಲೆ ಕಂಟ್ರೋಲ್ ಸಾಧಿಸ್ತಾ ಇಲ್ಲ. ಯಾಕೆ? ಅವಾಗ ಸಮಾನತೆ ಹೆಂಗಾಗುತ್ತೆ ಸರ್ಕಾರದ ಕಡೆಯಿಂದ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ಕೆಲವರು. ತಾರತಮ್ಯ ಯಾಕೆ ಅಂತ ಕೇಳ್ತಿದ್ದಾರೆ. ಅಲ್ಲದೆ ದೇವಸ್ಥಾನದ ಭೂಮಿಯನ್ನ ಅತಿ ಕಡಿಮೆ ಬೆಲೆಗೆ ಸರ್ಕಾರ ಬಾಡಿಗೆಗೆಲ್ಲ ಕೊಡ್ತಾ ಇದೆ. ಇದರಿಂದಲೂ ಹಿಂದೂ ದೇವಾಲಯಗಳಿಗೆ ಲಾಸ್ ಆಗ್ತಾ ಇದೆ. ಭಕ್ತರಿಂದ ಬರೋ ಸಾವಿರಾರು ಕೋಟಿ ದುಡ್ಡನ್ನ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ತಾರೆ. ಸರ್ಕಾರದ ಖಜಾನೆಗೆ ಹೋಗ್ತಾ ಇದೆ ಅದು. ಹೀಗಾಗಿ ಸರ್ಕಾರದ ಹಸ್ತಕ್ಷೇಪ ನಿಲ್ಲಬೇಕು ಅನ್ನೋ ಒಂದು ಆಗ್ರಹ ತುಂಬಾ ಮೊದಲಿಂದಲೂ ಇದೆ. ಸರ್ಕಾರದ ಹಸ್ತಕ್ಷೇಪ ನಿಂತರೆ ಅದಕ್ಕೆ ನೆಕ್ಸ್ಟ್ ಏನು? ಹಿಂದೂ ಸಮುದಾಯದ ಕೈಗೆ, ಕೆಲವೇ ವ್ಯಕ್ತಿಗಳ ಕೈಗೆ ಕೊಡೋದರ ಬದಲಾಗಿ ಹಿಂದೂ ಧರ್ಮದ ಕೈಗೆ ಕೊಡೋಕೆ ಮೆಕ್ಯಾನಿಸಮ್ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕ್ವಶನ್ಸ್ ಇದೆ. ಕಂಟ್ರೋಲಿಗೆ ಬೇಕು, ಸರ್ಕಾರಕ್ಕೆ ಬೇಡ ಅನ್ನೋದು ಒಂದು ಭಾಗ ಆಯಿತು. ಅದು ಹಿಂದೂಗಳ ಕಂಟ್ರೋಲಿಗೆ, ಹಿಂದೂ ಧರ್ಮೀಯರ ಕಂಟ್ರೋಲಿಗೆ ಬರುತ್ತೆ ಅಂದರೆ ಯಾರು? ಎಲ್ಲರೂ ಒಪ್ಕೊಳ್ಳೋ ರೀತಿ ಅದನ್ನು ನಿಭಾಯಿಸೋರು ಯಾರು? ಕೆಲವೇ ವ್ಯಕ್ತಿಗಳ ಕೈಗೆ ಅದೆಲ್ಲ ಹೋಗ್ಬಿಟ್ಟು ಆಮೇಲೆ ಲೂಟಿಗೊಳಗಾಗದಿರೋ ರೀತಿ ನೋಡ್ಕೊಳ್ಳೋಕ್ಕೆ ಮೆಕ್ಯಾನಿಸಮ್ ಏನು? ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳಿವೆ. ಇನ್ನು ಉತ್ತರ ಸಿಗದ ಪ್ರಶ್ನೆಗಳು ಕೂಡ ಇವೆ. ದೇವಸ್ಥಾನದ ಕೆಲಸವು ಸರ್ಕಾರಿ ಕೆಲಸ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವರ್ಷಕ್ಕೊಮ್ಮೆ ದೇವಸ್ಥಾನದ ಅರ್ಚಕರನ್ನ ನೇಮಿಸಿಕೊಳ್ಳುತ್ತೆ. ಅದಕ್ಕೂ ಅದರದೇ ಆದ ಕೆಲವೊಂದಷ್ಟು ಪರೀಕ್ಷೆ ನಡೆಯುತ್ತೆ. ಕೆಲವೊಂದು ಕ್ರೈಟೀರಿಯಾ ಕೂಡ ಫಿಕ್ಸ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಮುಜರಾಯಿ ಡಿಪಾರ್ಟ್ಮೆಂಟ್ನ ಧಾರ್ಮಿಕ ಸೌಧ ಅನ್ನೋ ಕಚೇರಿ ಕೂಡ ಇದೆ. ಮುಜರಾಯಿ ದೇವಸ್ಥಾನಗಳಲ್ಲಿ 50,000ಕ್ಕೂ ಅಧಿಕ ಅರ್ಚಕರು ಕೆಲಸ ಮಾಡ್ತಿದ್ದಾರೆ. ಜಸ್ಟ್ 5,000 ರೂಪಾಯಿ ಸಂಬಳವನ್ನು ಕೊಡಲಾಗ್ತಿದೆ. ಅರ್ಚಕರು ಮಾತ್ರವಲ್ಲ, ದೇವಸ್ಥಾನದ ವಿವಿಧ ಹುದ್ದೆಗಳಿಗೆ ಅಧಿಕಾರಿಗಳನ್ನ ಕೂಡ ಸರ್ಕಾರವೇ ನೇಮಿಸುತ್ತೆ. ಅವರಿಗೂ ಸರ್ಕಾರವೇ ಸಂಬಳ ಕೊಡುತ್ತೆ. ಉಳಿದ ಧರ್ಮದವರ ಕಥೆ ಏನು? ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷರು ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮೀಯರನ್ನ ಈ ಕಾನೂನಿನಿಂದ ಹೊರಗಿಟ್ರು. ಸ್ವಾತಂತ್ರ್ಯ ನಂತರವೂ ಕೂಡ ಹಾಗೆ ಮುಂದುವರಿತು. ಆದರೆ ಸಿಖ್, ಜೈನ ಮತ್ತು ಬೌದ್ಧ ಧರ್ಮದ ವಿಚಾರಕ್ಕೆ ಬಂದರೆ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಇದೆ. ಇಲ್ಲಿ ಕೆಲವೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಸರ್ಕಾರ ಒಂದಷ್ಟು ಮಟ್ಟಿಗೆ ಹಸ್ತಕ್ಷೇಪವನ್ನು ಹೊಂದಿದೆ. ಆದರೆ ಹೆಚ್ಚಿನ ಧಾರ್ಮಿಕ ಕೇಂದ್ರಗಳನ್ನು ಪ್ರೈವೇಟ್ ಟ್ರಸ್ಟ್ ಕಡೆಯಿಂದಲೇ ನಡೆಸಲಾಗ್ತಾ ಇದೆ.
ಉದಾಹರಣೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲವನ್ನ ಜೈನ ಸಮುದಾಯದ ಹೆಗಡೆ ಫ್ಯಾಮಿಲಿ ನಡೆಸ್ತಾ ಇದೆ. ಸೊ ಫ್ರೆಂಡ್ಸ್, ಇದು ಹಿಂದೂಗಳ ದೇವಸ್ಥಾನ ಸರ್ಕಾರದ ಕಂಟ್ರೋಲ್ಗೆ ಒಳಪಟ್ಟಿದ್ದು ಹೇಗೆ ಮತ್ತು ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ. ತುಂಬಾ ಜನಕ್ಕೆ ಈ ಬಗ್ಗೆ ಪ್ರಶ್ನೆ ಇದ್ದಿರಬಹುದು, ಅದನ್ನ ಕ್ಲಿಯರ್ ಮಾಡೋ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದೇವಸ್ಥಾನಗಳು ಸರ್ಕಾರದ ಕಂಟ್ರೋಲ್ನಿಂದ ಹೊರ ಬರಬೇಕಾ? ಹೊರಗೆ ಬಂದ್ರೆ ಯಾರ ಕಂಟ್ರೋಲಿಗೆ ಹೋಗ್ಬೇಕು ನೆಕ್ಸ್ಟ್? ಅಥವಾ ಎಲ್ಲ ಧರ್ಮಗಳ ಧಾರ್ಮಿಕ ಕೇಂದ್ರಗಳು ಸರ್ಕಾರದ ಕಂಟ್ರೋಲಿಗೆ ಒಳಪಡಬೇಕಾ? ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.